ಬಿಜೆಪಿ ಮತ್ತೆ ಬರುತ್ತೆ, ಮತ್ತೆ 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 ಬಿಜೆಪಿನೇ ಗೆಲ್ಲುತ್ತೆ. ಹೇಳಿ ಬಿಜೆಪಿಗೆ ಜೈ ಜೈ ಜೈ, ಹೇಳಿ ಬಿಜೆಪಿಗೆ ಜೈ ಜೈ ಜೈ. ಮತ್ತೊಮ್ಮೆ ಮೋದಿ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ. ಹಿಂದೂ ಧರ್ಮವನ್ನು ಈ ದೇಶದಲ್ಲಿ ಉಳಿಬೇಕು. ಈ ಒಂದು ರಕ್ಷಣಾ ಇಲಾಖೆಯಲ್ಲಿ ರಕ್ಷಣೆಯನ್ನು ಭಾಳಷ್ಟು ನಾವು ಪ್ರೋತ್ಸಾಹ ಮಾಡಬೇಕು. ನಾವೆಲ್ಲರೂ ನೆಮ್ಮದಿಯಾಗಿ ಮನೆಯಲ್ಲಿ ಮಲಗಿದ್ದೀವಿ ಅಂದರೆ ಈ ಒಂದು ರಕ್ಷಣಾ ಇಲಾಖೆನ ಏನು ನರೇಂದ್ರ ಮೋದಿಜಿಯವರು ಏನು ಸುಭದ್ರತೆಗೊಳಿಸಿದ್ದಾರೆ, ಎಲ್ರಿಗೂ ಭಾಳಷ್ಟು ಧೈರ್ಯವನ್ನು ತುಂಬಿದ್ದಾರೆ. ಈ ಧೈರ್ಯ ಭಾರತದಾದ್ಯಂತ ಎಲ್ಲರೂ ನಾವೆಲ್ಲ ಸೇರಿ ಆ ಒಂದು ರಕ್ಷಣಾ ಇಲಾಖೆನ ಭದ್ರ ಮಾಡಬೇಕು. ಜೊತೆಗೆ ಕುಶಲಕರ್ಮಿಗಳಾದಂಥ ನಾವೇನು 45 ಕೋಟಿ ಈ ಭಾರತ ದೇಶದಲ್ಲಿದ್ದೀವಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ 35 ಕೋಟಿ, ನಾವು 35 ಲಕ್ಷ ಮತದಾರರಿದ್ದೀವಿ. ಆ ಮತದಾರರು ಎಲ್ಲರೂ ಪ್ರತಿಯೊಬ್ಬರೂ ಆ ಒಂದು 15,000 ಕೋಟಿಯನ್ನು ಕುಶಲಕರ್ಮಿಗಳಿಗೆ ನೀಡಿದಂಥ ಋಣವನ್ನು ನಾವು ತೀರಿಸ್ಕೊಳ್ಬೇಕು. ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಮುಸಲ್ಮಾನ್, ಪ್ರತಿಯೊಬ್ಬ ಕ್ರಿಶ್ಚಿಯನ್, ಪ್ರತಿಯೊಬ್ಬ ಜೈನರು, ಪ್ರತಿಯೊಂದು ಜಾತಿಯೂ ಸಹ ಈ ದೇಶವನ್ನು ಉಳಿಸಲಿಕ್ಕೆ ನೀವು ಮತವನ್ನು ನೀಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವಕರ್ಮ ಕುಲಬಂಧುಗಳಿಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜಾಚಾರ್ಯ ಅವರು ಮನವಿ ಮಾಡಿಕೊಳ್ಳುವುದೇನೆಂದರೆ, ಭಾರತ ದೇಶದಲ್ಲಿ ಸುಮಾರು 45 ಕೋಟಿಗಳು ವಿಶ್ವಕರ್ಮರ ಜೊತೆಯಲ್ಲಿ ಕುಶಲಕರ್ಮಿಗಳು ಕೆಲಸ ಮಾಡುವಂಥ ಎಲ್ಲ 45 ಕೋಟಿ ಜನಾಂಗದಲ್ಲಿದ್ದೇವೆ. ನಮಗಾಗಿ ನರೇಂದ್ರ ಮೋದಿಯವರು, ನೆಚ್ಚಿನ ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ಮೋದಿಯವರು 15,000 ಕೋಟಿ ರೂಪಾಯಿಗಳನ್ನು ನಮ್ಮ ಜನಾಂಗವನ್ನು, ವಿಶ್ವಕರ್ಮ ಜನಾಂಗದ ಜೊತೆಗೆ 18 ಕುಶಲಕರ್ಮಿಗಳ ಕಾರ್ಮಿಕರನ್ನು ಗುರುತಿಸಿ 15,000 ಕೋಟಿ ಕೊಟ್ಟಂಥ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ ನಾವೆಲ್ಲರೂ ಋಣ ತೀರಿಸ್ಕೊಳ್ಬೇಕಾಗಿದೆ. ಈ ಒಂದು ಸಮಯದಲ್ಲಿ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಿ ಈ ದೇಶದ ಮತ್ತು ನರೇಂದ್ರ ಮೋದಿಯವರು ಕೊಟ್ಟಂಥ ಕಾಣಿಕೆಯ ಒಂದು ನಾವು ಋಣವನ್ನು ತೀರಿಸ್ಕೊಳ್ಳೋಣ. ನೀವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಿ ಹಾಗೂ ದೇಶಾದ್ಯಂತ ಎಲ್ಲ ಜನಾಂಗದವರು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ನಮ್ಮ ಹಿಂದೂ ಧರ್ಮವನ್ನು ನಿಜವಾಗಿ ಕಾಪಾಡುವಂಥ ಮಹಾನುಭಾವ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿಗಳು. ಇವರೇ ನಮ್ಮ ದೇಶವನ್ನು ಕಾಪಾಡುವಂಥವರು. ಇವರಿಗೆ ತಪ್ಪದೆ ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ರಿಗೂ ನೀವೆಲ್ಲರೂ ಸೇರಿ ಈ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಋಣವನ್ನು ನಾವು ತೀರಿಸಲಿಕ್ಕೆ ನೀವೆಲ್ಲರೂ ವೋಟರ್ಗಳನ್ನು, ಎಲ್ಲ ಮತದಾರರು BJPಗೆ ವೋಟ್ ಹಾಕಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.